ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಪವಿತ್ರ. ಇವತ್ತು ರಾಗಿ ಮುದ್ದೆ ಹಶಾಮ್ರ ಮಾಡ್ತಾಯಿದ್ದೀನಿ. ಮೊಸರಲ್ಲಿ ಮಾಡೋದಿದು. ಅದಕ್ಕೆ ಮಸಾಲೆಗೆ ಏನೇನು ಬೇಕು ಅಂತ ಇಲ್ಲಿ ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ. ಇಲ್ಲಿ ಹಸಿಮೆಣ್ಸಿನ್ಕಾಯಿ ಕರಿಬೇವನ್ನ ಹುರಿದಿಟ್ಕೊಂಡಿದ್ದೆ. ಹಸಿಮೆಣ್ಸಿನ್ಕಾಯಿ ಹುರಿದಿಟ್ಕೊಂಡು ಅದಕ್ಕೆ ಜಾರಿಗೆ ಹಾಕ್ಕೊಂಡೆ. ಇವಾಗ ಮೆಣಸುಕಾಳು, ಉಪ್ಪು, ಬೆಳ್ಳುಳ್ಳಿ, 1 ಸ್ಪೂನ್ ಸಾಸಿವೆ, ಇಲ್ಲಿ ಶುಂಠಿನ ಹಾಕೋತಾ ಇದ್ದೀನಿ. ಶುಂಠಿ ಹಾಕ್ಕೊಂಡು 1-2 ಸ್ಪೂನ್ನ ಹಸಿ ತೆಂಗಿನಕಾಯಿ ತುರಿನ ಹಾಕ್ಕೋಬೇಕು. ನಾನು 1-2 ಇಲ್ಲಿ ಏಲಕ್ಕಿನ ಹಾಕ್ಕೊತಾ ಇದ್ದೀನಿ. ಏಲಕ್ಕಿ ಹಾಕ್ಕೊಂಡು ಲವಂಗ ಹಾಕ್ಕೋಬೇಕು. ಲವಂಗ ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೇಕು. ಎಲ್ಲ ಹಾಕಿಟ್ಟಿದ್ದೀನಿ ಆಲ್ರೆಡಿ. ಆವಾಗಲೇ ಹೇಳಿದ್ದೀನಿ ಎಲ್ಲ ಹಾಕ್ಕೊಂಡಿದ್ದೀನಿ ಅಂತ. ಈ ಬೇಸಿಗೆ ದಿನದಲ್ಲಂತೂ ಏನಾದ್ರು ತಣ್ಣಗಿರೋದು ಊಟ ಮಾಡಬೇಕು ಅನಿಸುತ್ತೆ. ಆವಾಗ ಈ ಥರ ಮಾಡ್ಕೋಬೋದು. ತುಂಬ ತಣ್ಣಗಿರೋ ಏನಾದ್ರು ಸಾಂಬಾರುಗಳು ಬೇಕಂದರೆ ಹೇಳಿ, ಡೈಲಿ ಹಾಕ್ತಾ ಹೋಗ್ತೀನಿ. ಮುದ್ದೆಗಂತೂ ತುಂಬಾ ಚೆನ್ನಾಗಿರುತ್ತೆ. ನಮಗೆ ಮುದ್ದೆಗೆ ತುಂಬಾ ಇಷ್ಟ ಆಗುತ್ತೆ ಈ ಸಾಂಬಾರು. ಅನ್ನಕ್ಕೂ ಚೆನ್ನಾಗಿರುತ್ತೆ, ಮುದ್ದೆಗೂ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಇಲ್ಲಿ ನೋಡಿ, ಮೊಸರನ್ನ ತಗೊಂಡು ಅದನ್ನು ಚೆನ್ನಾಗಿ ಕಡ್ಕೋಬೇಕು. ಒಂದು 5 ನಿಮಿಷ 10 ನಿಮಿಷ ಕಡ್ಕೊಂಡು ಅದಕ್ಕೆ ನೀರು ಹಾಕ್ಕೋಬೇಕು. ಇಲ್ಲಿ ಮಿಕ್ಸಿ ಮಾಡಿಕೊಂಡು ಆ ಖಾರನ ಇಲ್ಲಿ ಮಜ್ಜಿಗೆ ಕಡಿದಿದ್ನಲ್ಲ ಅದಕ್ಕೆ ಹಾಕ್ತಾಯಿದ್ದೀನಿ. ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೋಬೇಕು. ನಮಗೆ ಎಷ್ಟು ತಿಳು ಬೇಕು, ಎಷ್ಟು ದಪ್ಪ ಬೇಕು ನೋಡಿ ಹಾಕ್ಕೋಬೇಕು. ಸ್ವಲ್ಪ ಹುಳಿ ಇದ್ದರೆ ಚೆನ್ನಾಗಿರುತ್ತೆ. ಇವತ್ತು ನಿನ್ನೆ ತಂದಿರೋ ಮೊಸರಲ್ಲಿ ಮಾಡಿಕೊಂಡ್ರೆ ಹಶಾಮ್ರ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡ್ಕೊತಾ ಇದ್ದೀನಿ. ಹಾಗೆ ನಾನು ಸ್ವಲ್ಪ ಎಣ್ಣೆ ಕಾಯಕ್ಕೆ ಇಟ್ಕೊಂಡ್ಬಿಟ್ಟು ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ ಒಗ್ಗರಣೆ. ಇಲ್ಲಿ ಮುದ್ದೆ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ನಾನು 1-3 ಜನಕ್ಕೆ ಮುದ್ದೆ ಮಾಡ್ಕೊತಾ ಇದ್ದೀನಿ. ನಾನು ಇಲ್ಲಿ ಮುದ್ದೆ ಮಾಡೋಕ್ಕೆ ಇಟ್ಕೊಂಡು ನೀರು ಕಾದ ತಕ್ಷಣ ಸ್ವಲ್ಪ ಅದಕ್ಕೆ ಹಸಿ ಹಿಟ್ಟನ್ನ ಕಲಿಸ್ಕೊಂಡ್ಬಿಟ್ಟು ಈ ಥರ ಹಾಕ್ಕೋಬೇಕು. ಹಾಕ್ಕೊಂಡು ನಾವು ಸ್ವಲ್ಪ ಉಪ್ಪನ್ನ ಹಾಕ್ಕೋತೀವಿ. ಒಬ್ಬೊಬ್ರು ಉಪ್ಪು ಹಾಕ್ಕೊಳ್ಳಲ್ಲ, ನಾವು ಉಪ್ಪನ್ನ ಹಾಕ್ಕೋತೀವಿ. ಅದೊಂಥರ ಚೆನ್ನಾಗಿ ಕುದೀಲಿ. ಕುದ್ದ ಮೇಲೆ ನೋಡಿ, ಇಲ್ಲಿ ಹಿಟ್ಟು ಹಾಕ್ಕೊತಾ ಇದ್ದೀನಿ ನಾನು. ಈ ಥರ ಕುದಿಯೋ ಟೈಮಲ್ಲಿ ಹಿಟ್ಟು ಹಾಕ್ಕೋಬೇಕು. ಹಿಟ್ಟು ಹಾಕ್ಕೊಂಡು ಈ ಥರ ಗರ 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 ಅಂತ ಒಬ್ರು ಹಿಟ್ಟು ಹಾಕೋರು, ಒಬ್ರು ಕೈ ಆಡೋರು ಇದ್ದರೆ ಚೆನ್ನಾಗಿರುತ್ತೆ. ನಾನು ಎರಡನ್ನೂ ನಾನೇ ಮಾಡಿಕೊಂಡೆ. ಹಿಟ್ಟು ನಾನೇ ಹಾಕ್ಕೊಂಡೆ, ಕೈ ಆಡಿಕೊಂಡೆ. ಈ ಥರ ಇನ್ನೂ ಸ್ವಲ್ಪ ಹಿಟ್ಟು ಕಡಿಮೆ ಅನಿಸ್ತು, ಹಾಗಾಗಿ ಮತ್ತೆ ಹಿಟ್ಟು ಹಾಕ್ಕೊಂಡು ಕೈ ಆಡಿಕೊಂಡೆ. ನೋಡಿ, ಈ ಥರ ಚೆನ್ನಾಗಿ ಕೈ ಆಡಬೇಕು, ಗಂಟಾಗ್ದಂಗೆ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಸ್ವಲ್ಪ ಮುದ್ದೆ ನಮ್ಮದು ತಿಳುವೆ, ತುಂಬ ಗಟ್ಟಿ ನಾವು ಮಾಡ್ಕೊಂಡು ತಿನ್ನಲ್ಲ. ಇದೇ ಇದರಲ್ಲಿ ಇರುತ್ತೆ ನಮ್ಮದು ಕನ್ಸಿಸ್ಟೆನ್ಸಿಯಲ್ಲೇ. ಒಂದು 5 ನಿಮಿಷ ನಾನು ಇದನ್ನು ಮುಚ್ಚಿಟ್ಟಿದ್ದೀನಿ. ಮುಚ್ಚಿಟ್ಟಾದಮೇಲೆ ಮತ್ತೆ ನೋಡಿ, ಮತ್ತೆ ಮುಚ್ಚಿಟ್ಟಿದ್ದನ್ನು ತೆಗೆದು ಮತ್ತೆ ಈ ಥರ ಕೈ ಆಡ್ತಾಯಿದ್ದೀನಿ. ಚೆನ್ನಾಗಿ ಕೈ ಆಡಬೇಕು. ಮೇನ್ ಇರೋದೇ ಇದರಲ್ಲಿ, ಹೆಂಗೆ ತಿರುಗ್ತೀವಿ ಮುದ್ದೆನ ಅನ್ನೋದ್ರಲ್ಲೇ, ಗಂಟಾಗ್ದಂಗೆ. ಇವಾಗ ನೋಡಿ ಬೆಂದಿದೆ ಅಂತ ನಾನು ಚೆಕ್ ಮಾಡ್ತಾಯಿದ್ದೀನಿ. ಮುದ್ದೆ ಎಲ್ಲ ಬೆಂದಿತ್ತು, ಹಾಗಾಗಿ ಒಂದು ಬಟ್ಲಿಗೆ ತುಪ್ಪ ಎಲ್ಲ ಸವರ್ಕೊಂಡ್ಬಿಟ್ಟು ಇವಾಗ ಮುದ್ದೆನ ನಾವು ಕೈಯಲ್ಲಿ ಕಟ್ಟೋಕ್ಕೆ ಬರೋಲ್ಲ. ಅದು ಯಾಕೆಂದರೆ ನಾವು ಸ್ವಲ್ಪ ತಿಳು ಮಾಡ್ಕೊಂಡಿರ್ತೀವಲ್ಲ, ಹಾಗಾಗಿ ಕಟ್ಟಕ್ಕೆ ಬರೋಲ್ಲ. ಈ ಥರ ನಾವು ಹಾಕ್ಕೊಂಡು ಬಟ್ಲದಲ್ಲಿ ತಟ್ಟೆಗೆ ಹಾಕ್ಕೊಂಡ್ಬಿಡ್ತೀವಿ. ನಾವು ತುಂಬ ಗಟ್ಟಿ ತಿನ್ನೋಕ್ಕೆ ನಮಗೆ ಬರೋಲ್ಲ, ಹಾಗಾಗಿ ನಾವು ತಿಳುವೇ ಮಾಡ್ಕೊಳ್ಳೋದು. ನಾನು ಚಿಕ್ಕ ಸ್ಪೂನಲ್ಲಿ ಹಾಕ್ಕೋತಾ ಇದ್ದೆ ಅಂತ, ಹಾಗಾಗಿ ದೊಡ್ಡ ಸ್ಪೂನ್ನ ತೊಗೊಂಡಿದ್ದೀನಿ. ದೊಡ್ಡ ಸ್ಪೂನಲ್ಲಿ ಹಾಕ್ಕೊಂಡು ಈ ಥರ ಮಾಡ್ಕೊಬೇಕು. ಚೆನ್ನಾಗಿರುತ್ತೆ. ಒಬ್ಬೊಬ್ರು ಚೆನ್ನಾಗಿ ಕಟ್ತಾರೆ, ಅಂದರೆ ಗಟ್ಟಿದ್ರೆ ಚೆನ್ನಾಗಿ ಕಟ್ಬೋದು. ಈ ಥರ ಇದ್ದರೆ ನಮ್ಗೆ ಕಟ್ಟೋಕ್ಕೆ ಸ್ವಲ್ಪ ಕಷ್ಟ ಅನಿಸುತ್ತೆ. ಹಾಗಾಗಿ ಈ ಥರ ಮಾಡ್ಕೊಂಡ್ರೂ ಚೆನ್ನಾಗಿರುತ್ತೆ.